ಸರ್ ಫಿಲಮ್ ಚೆನ್ನಾಗಿದೆ. ಲಾಸ್ಟ್ ಎಂಡಿಂಗು ಸರಿಯಾಗಿ ಮಾಡಿಲ್ಲ, ಕ್ಲೈಮ್ಯಾಕ್ಸ್ ಸರಿಯಿಲ್ಲ ಅಷ್ಟೇ. ಫಿಲಮ್ ಅರ್ಥ ಆಯಿತು, ಚೆನ್ನಾಗಿದೆ ಫಿಲಮು. ಕೊನೆಯಲ್ಲಿ ಸುದೀಪ್ ಬರ್ತಾರೆ, ಕೊನೆಯಲ್ಲಿ ರಾಮೇಶ್ವರ ಹುಡುಗಿ ತಲೆ ಕಟ್ತಾರಲ್ಲ, ಅದು ಅರ್ಥ ಎಂಡಿಂಗು ಫಿನಿಶ್ ಆಗಿಲ್ಲ ಫಿಲಮು. 2ನೇ ಭಾಗ ನೋಡಿ ಅಂತ ತೋರಿಸ್ತಾರೆ ಅಷ್ಟೇ. ಫಿಲಮ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಏನಿಲ್ಲ, ಒಂದು ಸಾರಿ ನೋಡ್ಬೋದು ಸರ್ ಅಷ್ಟೇ. ನಾಗರಾವ್ ಥರ 2 ಸಾರಿ 3 ಸಾರಿ ನೋಡೋಕ್ಕಾಗಲ್ಲ. ಚೆನ್ನಾಗಿದೆ, ಪರವಾಗಿಲ್ಲ ಸರ್. ಅದು ಸ್ವಲ್ಪ ಕ್ಲೈಮ್ಯಾಕ್ಸ್ ಸ್ವಲ್ಪ ಇದು ಮಾಡ್ಬೇಕಾಯ್ತು ಸರ್. ಕ್ಲೈಮ್ಯಾಕ್ಸ್ ಧ್ರುವ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗೈತೆ ಸರ್, ಸೂಪರ್ ಆಗೈತೆ, ಎಲ್ಲ ಚೆನ್ನಾಗಿದೆ ಸರ್. ಮಾಮೂಲಿ ಎಲ್ಲ ಚೆನ್ನಾಗಿದೆ ಸರ್. ಹಬ್ಬ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ. ಅಣ್ಣನಿಗೋಸ್ಕರ ತೆಗ್ದಿರೋಂತಹ ಮೂವಿ. ಈಗ ಕಾಳಿಯ ಯುದ್ಧವನ್ನು ನೋಡಾಯಿತು, ಈಗ ಕಾಲಭೈರೇಶ್ವರನ ಯುದ್ಧ ನೋಡೋದು ಒಂದು ಬಾಕಿ ಇದೆ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಅವ್ರು ಖಂಡಿತ ಬರಲೇಬೇಕು, ಇಲ್ಲಾಂದರೆ ಈ ಫಿಲಮ್ಗೆ ಅರ್ಥ ಸಿಗಲ್ಲ. ಪಾರ್ಟ್ 2 ಬಂದ್ರೇ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಸಿಗೋದು ಇದಕ್ಕೆ. ಮಹಾಕಾಳಿಯ ಯುದ್ಧ ನೋಡಬೇಕು ಅಂದರೆ ಬಂದು ನೋಡಿ. ಕಾಲಭೈರೇಶ್ವರನ ಯುದ್ಧ ನೆಕ್ಸ್ಟ್ ಇದೆ, ಚೆನ್ನಾಗಿದೆ. ಇಲ್ಲ, ಧ್ರುವನೇ ಇರೋದು, ಆದರೆ ನೆಕ್ಸ್ಟ್ ಪಾರ್ಟಲ್ಲಿ ಕಿಚ್ಚ ಧ್ರುವನೇ ಇರೋದು. ಸರ್, ನಾವು ಸಿನಿಮಾ ನೋಡೋಕೆ ಬರೋದು ಮನೋರಂಜನೆಗಾಗಿ. ಆ ಮನೋರಂಜನೆ ಪೂರ್ತಿ ಐತೆ. ಪ್ರೇಮ್ 3 ವರ್ಷ ಕಾಯ್ದಿದ್ಕು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲ ಬಂದು ಫ್ಯಾಮಿಲಿ ಸಮೇತ ಬಂದು ನೋಡಿ. KD ಪಾರ್ಟ್ 2 ಬಂದರೆ ಇದಕ್ಕಿಂತ ಸೂಪರ್ ಆಗಿರುತ್ತೆ ಸರ್. ಕಾಮಿಡಿ ಹೊಡಿಬಿಡಿ ಏನಿಲ್ಲ ಸರ್. ಫುಲ್ಲು ಟೈಮ್ ಯಾವ ಥರ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. 2.5 ಗಂಟೆ ಟೈಮು. ನೆಗೆಟಿವ್ ಪಾಯಿಂಟ್ಸೇ ಇಲ್ಲ ಇಲ್ಲಿ ಮೂವಿಲಿ. ಇಷ್ಟು ದಿನ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಂಥ ಧ್ರುವ ಸರ್ಜಾ ಬಾಸ್ ಅವರು ಈಗ KD ಆಗಿ ಕಾಳಿದಾಸವಾಗಿ ರುದ್ರಾವತಾರ ತಾಳಿದ್ದಾರೆ. ಯಾರು ಏನೇ ಅನ್ಬೋದು, ಆದರೆ ಒಳ್ಳೆ ಮೂವಿ ನೋಡ್ಬೋದು. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕೂತು ನೋಡುವಂಥದ್ದು ಸ್ಟೋರಿ ಇದೆ ನೋಡಿ. ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಬೇರೆ ಥರ ಲವರ್ ಬಾಯ್ ಆಗಿ ನೋಡಿರೋಂಥ ಧ್ರುವ ಸರ್ಜಾ ಬಾಸ್ನ ಇವತ್ತು ಅವರು ಕಾಳಿ ರೂಪ ತಾಳಿ ಮೆಸೇಜು ಯಾರ ಫ್ಯಾಮಿಲಿ ಇದೆಯಲ್ಲ, ಫ್ಯಾಮಿಲಿ ಅಂತ ಫ್ಯಾಮಿಲಿ ಅಣ್ಣ ತಮ್ಮದಿರ ಸ್ಟೋರಿ ಇದೆ, ಒಂದು ಲವರ್ ಸ್ಟೋರಿ ಇದೆ. ಆ ಥರ ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕೂತ್ ನೋಡ್ಬೋದು. ಈಗ ಆ್ಯಕ್ಚುಲಿ ಅರ್ಥ ಆಗತ್ರ ಬಿಡೋರು ಸರ್ ಅಷ್ಟೇ. ಚೆನ್ನಾಗಿದೆ ಫಿಲಮ್ ಮಾತ್ರ, ಸೂಪರ್. ಅರ್ಥ ಮೈಂಡ್ ಥರ ಆಗ್ಬಿಡ್ದು, ಅರ್ಥ ಚೆನ್ನಾಗಿದೆ, ತುಂಬ ಇಷ್ಟ ಆಗಿದೆ. ಈ ಫಿಲಮ್ ನೋಡಕ್ಕೆ ಬರಬೇಕಾರ 1.5 ಕೋಟಿ ನೋಡ್ಕೊ ಬಂದು, ನೆಕ್ಸ್ಟ್ ವರ್ಷ ಬರ್ಬೇಕಾರ 3 ಕೋಟಿ ನೋಡ್ಕೊ ಬರ್ಬೇಕಾಯ್ತು ಅಷ್ಟೇ. ಏನಕ್ಕೆ ಅಂದ್ರೆ ಹಂಗದ ಕಣ, ಇನ್ನೇನು ಇಲ್ಲ. ಏನು ಚೆನ್ನಾಗಿಲ್ಲ ಕಣ. ಚೆನ್ನಾಗಿ ಮಾಡಿದ್ದಾರೆ. ಎಸ್ ಆಕ್ಟಿಂಗ್ ಸಖತ್ತಾಗಿದೆ. ಕಾಳಿದಾಸ ಹೌದು. ಧ್ರುವ ಸರ್ದವ್ರು ಮುಗ್ಧವಾಗಿ ಫ್ಯಾಮಿಲಿ ಬಗ್ಗೆ ಮುಗ್ಧವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಫ್ಯಾಮಿಲಿ ಎದುರ್ಕೊಂಡ್ರೆ ಏನಾಗುತ್ತೆ ಅಂದರೆ ಅಮಾಯಕ ಅಂತಾನೆ ಆಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ನಮಸ್ತೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಬರ್ತಾ ಅಂತ ಕಾಯ್ತಾ ಇದ್ದೀವಿ ನಾವು. ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಧ್ರುವ ಸರ್ಜಾ ಅವರ ಅಭಿನಯ ಅಂತ ಹಿಡಿದು ಸಂಜಯ್ ದತ್ ಅವರಾಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ರಮೇಶ್ ಅರವಿಂದ್ ಅವರು ತುಂಬ ಚೆನ್ನಾಗಿ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. KD ಅಂದರೆ ಒಬ್ಬ ಕ್ರೂರಿಗೂ ಇನ್ನೊಬ್ಬ ವಿಲನ್ಗೂ ಇರೋ ವ್ಯತ್ಯಾಸ ಸರ್. ನಮಗೆ KD ಅಂದರೆ ಏನಪ್ಪ ಇದು KDನ, ಇವ್ನು ನಿಜವಾಗ್ಲೂ KD ಆಗ್ತಾನ? ಅವ್ರ ಫ್ಯಾಮಿಲಿನ ಅವ್ರ ಕುಟುಂಬನ ಉಳಿಸ್ಕೊಳ್ಳೋಕ್ಕೆ KD ಆಗಿ ಬರ್ತಾನೆ ಸರ್. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಅಂತೂ, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಜೋಗಿ ಪ್ರೇಮ್ ಅವರು ತುಂಬ ಚೆನ್ನಾಗಿ ಕಥೆ ಬರ್ತು, ತುಂಬ ಚೆನ್ನಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಜನಕ್ಕೆ. ಅವ್ರ ಫ್ಯಾಮಿಲಿನ ಉಳಿಸ್ಕೊಳ್ಳೋಕ್ಕೆ ಕೆಟ್ಟವನಾಗಿ ಬರ್ತಾರೆ ಸರ್. ಸರಿ ಹೇಳಿ. ಮೂವಿ ಪರವಾಗಿಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ತುಂಬ ಆ್ಯಕ್ಷನ್ಗೂ ಮತ್ತು ಸಂಭಾಷಣೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಚೆನ್ನಾಗಿದೆ, ಪರವಾಗಿಲ್ಲ, ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದೆ. ಈ ಮೂವಿ ಸ್ವಲ್ಪ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ನೋಡ್ಬೋದು. ಎಲ್ಲ ಫ್ಯಾಮಿಲಿ ಸಮೇತ ನೋಡ್ಬೋದು, ಚೆನ್ನಾಗಿ. ಸೆಕೆಂಡ್ ಏಟ್ ಕೊಡಿ, ಸೆಕೆಂಡ್ ಏಟ್ ಸೆಕೆಂಡ್ ಏಟ್ ಕೊಡಿ, ಪಕ್ಕದ ಕೊಡಿ.
ಚೆನ್ನಾಗಿರಿ ಖುಷಿಯಾಗಿರಿ ಅರೆ ತಿಂತಿರೋದು